ಈಗ ಪ್ರತಿ ಬಾರಿ ಕೂಡ ಕುತೂಹಲ ಇತ್ತು. ಹಿಂದೆ ಈ ಪ್ರಾಜೆಕ್ಟನ್ನು 2006ರಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಇದನ್ನು ಇಲ್ಲಿ ಟೌನ್ಶಿಪ್ ಮಾಡಬೇಕು ಅಂತೇಳಿ ಅಕ್ವೈರ್ ಮಾಡಿರ್ತಕ್ಕಂಥದ್ದು. ಇದನ್ನು ರೆಡ್ ಝೋನ್ ಆಗೋಯ್ತು, ಆವಾಗಲೇ ರೆಡ್ ಝೋನ್ ಆಗೋಯ್ತು. ಅದು ಭಾಳ ವರ್ಷಗಳಿಂದ ಸುಮಾರು 25 ವರ್ಷಗಳ ಕಾಲ ರೆಡ್ ಝೋನಿಂದ ಅದನ್ನು ತೆಗಿಲಿಕ್ಕೆ ಯಾರ ಕಡೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ಇವಾಗ ಅನೇಕ ಸರ್ಕಾರಗಳು ಬಂದು, ಕುಮಾರಸ್ವಾಮಿ ಆದಮೇಲೆ BJP ಸರ್ಕಾರ ಬಂತು, ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಇತ್ತು, ಅದ ನಂತರ ಸಿದ್ದರಾಮಣ್ಣವರ ಸರ್ಕಾರ ಬಂತು 2013ರಲ್ಲಿ. ಅದರ ನಂತರ ಮತ್ತೆ 2018ರಲ್ಲಿ ಕುಮಾರಸ್ವಾಮಿಯವರೇ ಮುಖ್ಯಮಂತ್ರಿ ಆದರು. ಯಾರು ಇದನ್ನು ಅಕ್ವೈರ್ ಮಾಡಿ 9,000 ಎಕರೆನ ಅಕ್ವೈರ್ ಮಾಡಿ ಇದನ್ನು ನಾನು ಟೌನ್ಶಿಪ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದಂಥ ಕುಮಾರಸ್ವಾಮಿಯವರೇ 2006 ಆದಮೇಲೆ 2018ರಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಅವರೇ ಮುಖ್ಯಮಂತ್ರಿ ಆದರು. ಅದರ ನಂತರ ಯಡಿಯೂರಪ್ಪನವರು ಆದರು ಪುನಃ ಎರಡನೇ ಬಾರಿಗೆ. ಯಡಿಯೂರಪ್ಪನವ್ರು ಮೂರನೇ ಬಾರಿನೋ ಎರಡನೇ ಬಾರಿನೋ ಅದು 2019ರಲ್ಲಿ ಮೂರನೇ ಬಾರಿಗೆ ಯಡಿಯೂರಪ್ಪನವ್ರು ಆದರು. ಆಮೇಲೆ ಸದಾನಂದ ಗೌಡರಾದರು, ಜಗದೀಶ್ ಶೆಟ್ಟರ್ ಆದರು. ಯಾರೂ ಕೂಡ BJPಯವರಾಗಲಿ ದಳದವರಾಗಲಿ ರೈತರ ಸಮಸ್ಯೆಯನ್ನು ಆಲಿಸಲಿಲ್ಲ, ರೈತರ ಕೂಗನ್ನು ಕೇಳಿಸ್ಕೊಳ್ಳಲಿಲ್ಲ. ಅವರು ಅನೇಕ ಜನ ರೈತರು ನಮ್ಗೆ ಇದರಿಂದ ಮುಕ್ತಿ ಕೊಡಿಸಿ ಅಂತಂದರು. ಕಾರಣ ಏನಂತಂದರೆ ರೆಡ್ ಝೋನ್ ಆಗಿರೋದ್ರಿಂದ ಯಾವೇ ರಿಯಲ್ ಎಸ್ಟೇಟ್ ಏಜೆಂಟ್ಗಳಾಗಲಿ ಅಥವಾ ಯಾರಾಗಲೂ ಕೊಳ್ತಕ್ಕಂಥ ಜನ ಯಾರು ಕೂಡ ಮುಂದೆ ಬರ್ತಿರಲಿಲ್ಲ ಇದಕ್ಕೆ ತಗೊಳ್ಳಿಕ್ಕೆ. ಯಾವಾಗ ನಾವೇ ನಮ್ಮ ರೈತರುಗಳು ಒತ್ತಾಯ ಮಾಡಿ ನಮ್ಮ ಜಮೀನು ಕೊಡ್ತೀವಿ, ನಾನು ಮದುವೆ ಮಾಡಬೇಕು, ಇಲ್ಲ ನನ್ನ ಮಕ್ಳಿಗೆ ಎಜುಕೇಷನ್ ಕೊಡಬೇಕು ಅಂತ ಮೇಲ್ಬಿದ್ದು ಹೋದಾಗ ಅವ್ರು ಕೇಳಿದಂಥ ಬೆಲೆಗೆ ಇವತ್ತು ನಮ್ಮ ರೈತರು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟನ್ನು ನಿಮಗೆ ಕೊಡ್ತೀವಿ ನಾವು. 50 ಲಕ್ಷ, 40 ಲಕ್ಷ, 30 ಲಕ್ಷ, 80 ಲಕ್ಷ, 1 ಕೋಟಿ ಒಳಗಡೆನೆ ಯಾರು 1 ಕೋಟಿ ಮೇಲೆ ದಾಟಲೇ ಇಲ್ಲ. ಅದು ಎಲ್ಲಿವರೆಗೂ ನಾವು ನೋಟಿಫಿಕೇಶನ್ ಮಾಡೋವರೆಗೂ ಕೂಡ 80 ಲಕ್ಷಕ್ಕೆ ಜಮೀನುಗಳನ್ನ ಕೊಡಿಸಿರೋಂಥ ಉದಾಹರಣೆ ನಿಮಗೆ ಕೊಡ್ತೀವಿ. ಯಾರ್ಯಾರು ಕೊಡಿಸಿದ್ರು, ಯಾವ ಜಮೀನು ಕೊಡಿಸಿದ್ರು, ಯಾರು ಕೊಡಿಸಿದ್ರು, ಈ ಹೋರಾಟ ಮಾಡ್ತಿರೋರಲ್ಲಿ ಯಾರು ಮುಂಚೂಣಿ ನಿಂತ್ಕೊಂಡು ಈ ಜಾಗಗಳನ್ನ ಕೊಡಿಸ್ತಿದ್ರು. 80 ಲಕ್ಷಕ್ಕೆ, 90 ಲಕ್ಷಕ್ಕೆ, 50 ಲಕ್ಷಕ್ಕೆ, 60 ಲಕ್ಷಕ್ಕೆ. ಈಗ ನಮ್ಮ ರೈತ ಒಬ್ಬ ಕಷ್ಟ ಮಾರ್ಕೋಬೇಕು ಅಂದಾಗ ರೆಡ್ ಝೋನು. ಈಗ ನೀವು ಸೈಟ್ ಮಾಡ್ತೀವಿ ಅಂತಂದರೆ ಅವ್ರು ಎಷ್ಟು ಬೇಕಾದ್ರೆ ಬೆಲೆ ಕೊಡ್ತಾರೆ, ಅಂದರೆ ಅವತ್ತಿನ ವ್ಯವಸ್ಥೆಗೆ ತಕ್ಕಂತೆ ಕೊಡ್ತಾರೆ. ಆದರೆ ರೆಡ್ ಝೋನ್ ಆದಾಗ ಅವನ ಬಡವನ್ನ ಎಷ್ಟು ಹಿಂಡಬೇಕೋ ಅಷ್ಟನ್ನು ಹಿಂಡಿ ಅವ್ನಿಗೆ ಏನು ಕೊಡಬೇಕೋ ಅದು ಸಣ್ಣ ಪುಟ್ಟದಾಗ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡಿಸ್ಕೊಂಡಿರ್ತಕ್ಕಂಥ ಉದಾಹರಣೆಯನ್ನು ಕೂಡ ನಾವು ನಿಮಗೆ ಬೇಕು ಅಂದರೆ ಕೊಡ್ತಕ್ಕಂಥ ವಿಚಾರವನ್ನು ಮಾಡ್ತೀವಿ. ಇದಾದಮೇಲೆ 2018ರಲ್ಲಿ ಮತ್ತೊಮ್ಮೆ ಕುಮಾರಸ್ವಾಮಿ ಅವ್ರನ್ನ ಕೇಳಿದಾಗಲೂ ಕೂಡ ಅವರು ಇಲ್ಲ, ಇದು ನನ್ನ ಕನಸಿನ ಕೂಸಿದು, ನಾನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ನಾನು ಬಿಡಲಿಕ್ಕೆ ನಾನೇನೋ ಮಾಡ್ತೀನಿ, ನಿಮಗೆ ಕಾನೂನುಬದ್ಧವಾಗಿ ನಿಮಗೆ ಒಳ್ಳೆ ರೀತಿಯಲ್ಲಿ ನಾವು ಪರಿಹಾರ ಕೊಡ್ತೀವಿ ಅಂತಕ್ಕಂಥ ಮಾತು ಹೇಳಿರ್ತಕ್ಕಂಥದ್ದನ್ನು ಕೂಡ ಪ್ರಮಾಣೀಕರಿಸಿ ಆತ್ಮಸಾಕ್ಷಿಯಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ನಾನು ಅವರಂಗೆ ಎರಡು ಮಾತು ಇನ್ನೊಂದು ಸುಳ್ಳು ಹೇಳೋದು ಸತ್ಯ ಹೇಳೋದು ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಆತ್ಮಸಾಕ್ಷಿಯ ಅನುಗುಣವಾಗಿ ನಾನು ಅದನ್ನು ಮಾತಾಡ್ತಾ ಇದ್ದೀನಿ 2018ರಲ್ಲಿ. ಯಾಕಂದರೆ ಈ ವಿಚಾರ ಯಾಕೆ ಮಾತಾಡ್ತೀನಿ ಅಂದರೆ, ಈಗ ಪಾಪ ಎಲ್ಲ ಹೋರಾಟ ಕೇಳಿದವರು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ಈ ಹೋರಾಟ ಇರಲಿಲ್ಲ, ಈ ಸ್ಪೀಡ್ ಇರಲಿಲ್ಲ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಅವ್ರ ಸ್ಪೀಡು ದ್ವಿಗುಣ ಆಗೋಯ್ತು. ಒಬ್ಬೊಬ್ಬರು ರಾಜ್ಯ ನಾಯಕರುಗಳು 2 ಸರಿ, ತಿಂಗಳಿಗೆ 3 ಸರಿ ಬರೋದು, 2 ಸರಿ ಬರೋದು, ಬಂದಂಗೆ ಬರೋದು, ಒಂದು ಕಡೆ ಪ್ರೆಸ್ ಮೀಟ್ ಮಾಡ್ಕೊಳ್ಳೋದು, ಒಂದು ಕಡೆ ಪಾದಯಾತ್ರೆ ಮಾಡೋದು, ಇವೆಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದು. ಮತ್ತು ಅವ್ರದ್ದೇ ಆದಂಥ ಸೋಷಿಯಲ್ ಮೀಡಿಯಾಗಳನ್ನ ಕಳಿಸಿ ಯಾರು ಕೊಡಲ್ಲ ಅಂತಾರೆ ಅವ್ರ ಹತ್ರನೇ ಮಾತ್ರ ಮಾತಾಡಿಸ್ತಕ್ಕಂಥದ್ದು. ಕೊಡ್ತೀವಿ ಅನ್ನೋರ ಹತ್ರ ಮಾತಾಡೋಕೆ ಹೋದರೆ ಇವ್ನು ಕೊಡ್ತಾನೆ ಕಣ, ಇವ್ನು ತಗೋಬೇಡ, ಇವ್ನು ಕೊಡಲ್ಲ, ಇವ್ನು ಇಂಥ ಉದಾಹರಣೆಗಳನ್ನು ಕೂಡ ನಾವು ನೋಡಿದ್ದೀವಿ. ಯಾರು ಬೈಬೇಕು, ಯಾರು ಕೊಡಲ್ಲ ಅಂತಾರೆ ಅಂಥವ್ರ ಹತ್ರನೇ ಹೋಗಿ ಮಾತಾಡಿಸ್ತಕ್ಕಂಥ ಪ್ರವೃತ್ತಿಯನ್ನು ನಾವು ನೋಡಿದ್ದೀವಿ. ಅವ್ರದ್ದೇ ಆದಂಥ ಕೆಲವು ಸೋಷಿಯಲ್ ಮೀಡಿಯಾಗಳನ್ನ ಉಪಯೋಗಿಸ್ಕೊಂಡವರು ಆ ರೀತಿ ಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಅವ್ರದ್ದೇನಿತ್ತು ಸಮಸ್ಯೆ ಅಂತಂದರೆ, ಮೊದಲನೇದು ನಾವು ನೋಟಿಫಿಕೇಷನ್ ಮಾಡಿದಾಗ ಇವರು ದುಡ್ಡು ಕೊಡಲ್ಲ, ಇವ್ರ ಸರ್ಕಾರ ದಿವಾಳಿ ಆಗೈತೆ, ಇವ್ರ ಸರ್ಕಾರದಲ್ಲಿ ದುಡ್ಡಿಲ್ಲ, ಇದನ್ನು ಹೇಳ್ತಿದ್ರು. ನಾವು ಯಾವಾಗ ದುಡ್ಡು ಕೊಡ್ತೀವಿ ಅಂತ ಅಂದಾಗ ಇಲ್ಲ, ಇವ್ರು ಬರೀ 50 ಲಕ್ಷ ಕೊಡ್ತಾರೆ, 60 ಲಕ್ಷ ಕೊಡ್ತಾರೆ, 1 ಕೋಟಿ ಮೇಲೆ ಹೋಗಲ್ವಂತೆ. ನಾವು ತೀರ್ಮಾನ ಮಾಡಿ ಇದು ಕಾನೂನುಬದ್ಧವಾಗಿ ಹೋದರೆ ನಾವು 1-1.5 ಕೋಟಿನೇ ಮ್ಯಾಕ್ಸಿಮಮ್ ಕೊಡೋಕ್ಕಾಗೋದು. ಆದರೆ DK ಶಿವಕುಮಾರ್ ಅವರು, ಸುರೇಶ್ ಅವರು, DC ಅವ್ರಿಗೆ ನೀವು ಏನಾದರೂ ಇದ್ರ ದಾರಿ ಹುಡುಕ್ಲೇಬೇಕು, ನಾವು ಅಷ್ಟು ಕೊಡ್ಲಿಕ್ಕೆ ಆಗಲ್ಲ, ರೈತರಿಗೆ ಜಾಸ್ತಿ ಕೊಡಬೇಕಾಗ್ತದೆ ಅಂದಮೇಲೆ ಜಿಲ್ಲಾಧಿಕಾರಿಗಳೇ ಬೇರೆ ಬೇರೆ ರೀತಿಯಲ್ಲಿ ಈ ದೇಶದಲ್ಲಿ ಯಾವ್ಯಾವ ರೀತಿ ಕಾನೂನುಗಳಿದ್ದಾವೆ, ಯಾವ ರೀತಿ ನಾವು ಜಾಸ್ತಿ ಮಾಡ್ಬೋದು ಅಂತೇಳಿ
ಆಲೋಚನೆ ಮಾಡಿ ಎಲ್ಲ ಸುಪ್ರೀಂ ಕೋರ್ಟ್ ಆದೇಶಗಳು ಯಾವ್ಯಾವ್ದು ಏನೇನು ಆದೇಶಗಳಿದ್ದಾವೆಲ್ಲ ತರಿಸಿ 2 ಕೋಟಿ ಮಿನಿಮಮ್ ಕೊಡಲೇಬೇಕು ಅಂತ ತೀರ್ಮಾನ ಮಾಡಿ ನಾವು 2 ಕೋಟಿ ಮೇಲ್ಪಟ್ಟು ಇವತ್ತು ಹೆಚ್ಚು ಕಡಿಮೆ 2.25 ಕೋಟಿ ಗಂಟೆನೂ ಕೂಡ ಆ ಒಂದು ವಾತಾವರಣ ಏರಿಯಾಗೆ ತಕ್ಕಂತೆ ನಾವು ತೀರ್ಮಾನ ಮಾಡಿ ಕೊಟ್ಟಿದ್ದೇವೆ. ದುಡ್ಡು ಕೊಡಲ್ಲ ಅಂದರು, ನಾವು ದುಡ್ಡು ಕೊಡೋಕ್ಕೆ ರೆಡಿ ಇದ್ದೀವಿ, ದುಡ್ಡು ಕೊಡೋಕ್ಕೆ ನಮ್ಮ ಹತ್ರ ದುಡ್ಡಿದೆ ಅಂತಂದು ಸಾಲ ಮಾಡಿಕೊಡ್ತಾರೆ ಅಂತಂದರು. ರೈತರಿಗೆ ದುಡ್ಡು ಕೊಡೋದು ಮುಖ್ಯ, ಸಾಲ ಮಾಡ್ತೀವೋ ನಮ್ಮ ಮನೆಯಿಂದ ಕೊಡ್ತೀವೋ ಇನ್ನೊಂದು ಮಾಡ್ತೀವೋ, ನಾವು ಅಕ್ವಿಷನ್ ಮಾಡಿದ ತಕ್ಷಣ ಇವ್ರದ್ದು ದುಡ್ಡಿಲ್ಲ ಪಾಪರಾಗ್ಬಿಟ್ಟವ್ರೆ ಅಂದವರು ಈಗ ಸಾಲ ಮಾಡಿಕೊಡ್ತಾರೆ ಅಂತ ನಮ್ಗೆ ಹೊಸ್ದಾಗಿ ತೆಗ್ದವ್ರೆ. ಊರನ್ನ ಒಕ್ಲೆಬ್ಬಿಸ್ತಾರೆ ಅಂತ ಎತ್ಕಟ್ಟಿದ್ರು ನಮ್ಮ ಮೇಲೆ, ಊರನ್ನ ಖಾಲಿ ಮಾಡಿಸ್ಬಿಡ್ತಾರಂತೆ, ಎಲ್ಲರೂ ಒಕ್ಲೆಬ್ಬಿಸ್ಬಿಡ್ತಾರಂತೆ ಅಂದರು. ನಾವು ತೀರ್ಮಾನ ಮಾಡೋದು ಊರನ್ನ ಇಂಟ್ಯಾಕ್ಟಾಗಿ ಅಲ್ಲೇ ಇಡಬೇಕು, ಅವ್ರನ್ನ ಅಲ್ಲೇ ಅವ್ರು ಕಟ್ಕೊಂಡಿದ್ದಾರೆ, ಅವರು ಅವರ ಪೂರ್ವಿಕರ ಕಾಲದಿಂದ ಅವ್ರು ಅಲ್ಲೇ ಇರಬೇಕು ಅಂತೇಳಿ ಅದ್ರ ಸುತ್ತ ರೇಡಿಯಸ್ ಒಂದು 100 ಮೀಟ್ರು ರೇಡಿಯಸ್ಸಲ್ಲಪ್ಪ 50 ಮೀಟ್ರ್ ರೇಡಿಯಸ್ನಲ್ಲಿ ಆ ಊರನ್ನ ಒಂದು ರಿಂಗ್ ರೋಡ್ ಟೈಪ್ ಮಾಡಿ ಅಭಿವೃದ್ಧಿ ಪಡಿಸ್ಬೇಕು, ಆ ಊರಿನಲ್ಲೇ ಅವರೆಲ್ಲರೂ ವಾಸ ಇರಬೇಕು ಅಂತಕ್ಕಂಥದ್ದನ್ನು ಮಾಡೋದು.